ಎಲ್ರಿಗೂ ನಮಸ್ಕಾರ. ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ. ಇವತ್ತಿನ ವಿಶೇಷ ತೊಗರಿಬೇಳೆನ ಉಪಯೋಗ ಮಾಡಿದೆ ಸ್ವಲ್ಪನೂ ಅಂಟಿಲ್ದೆ ಗಟ್ಟಿಯಾಗಿರೋ ಬೆಂಡೆಕಾಯಿ ಗೊಜ್ಜಿನ ರೆಸಿಪಿ. ಇದು ಬಿಸಿ ಅನ್ನ, ರಾಗಿ ಮುದ್ದೆ, ದೋಸೆ ಜೊತೆಗೆ ಚೆನ್ನಾಗಿರುತ್ತೆ, ಚಪಾತಿ ಜೊತೆ ಕೂಡ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ. ಮೊದಲನೇ ಸ್ಟೆಪ್ಪಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. 1ರಿಂದ 2 ಚಮಚದಷ್ಟು ಎಣ್ಣೆ. ಇದು ಕಟ್ ಮಾಡಿ ಇಟ್ಕೊಂಡಿರೋ ಬೆಂಡೆಕಾಯಿ ಸುಮಾರು 1/4 kg. ಮೊದಲಿಗೆ ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸ್ಬಿಡ್ಬೇಕು. ಬೆಂಡೆಕಾಯಿ ಕಟ್ ಮಾಡೋವಾಗ ಬೆಂಡೆಕಾಯಿಯಲ್ಲಿ ಮೇಲ್ಗಡೆ ನೀರಿರಬಾರ್ದು, ಬೆಂಡೆಕಾಯಿ ಮೇಲೆ ನೀರಿರಬಾರ್ದು. ಬೆಂಡೆಕಾಯಿ ಮೇಲೆ ನೀರೇನಾದರೂ ಇದ್ದರೆ ಅಂಟು ಜಾಸ್ತಿ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಲಿಂಬೆ ರಸ ಇದನ್ನು ಹಾಕೊಳ್ಳೋದ್ರಿಂದ ಬೆಂಡೆಕಾಯಲ್ಲಿ ಅಂಟಿನ ಅಂಶ ಏನಿರುತ್ತಲ್ಲ, ಲೋಳೆಯ ಅಂಶ ಏನಿರುತ್ತಲ್ಲ, ಅದು ಕಡಿಮೆ ಆಗುತ್ತೆ. ಆಮೇಲೆ ಪದೇ ಪದೇ ಜೋರಾಗಿ ಕಲಸಿ ಬೆಂಡೆಕಾಯಿ ಒಡೆಯೋ ಥರ ಮಾಡಬಾರ್ದು. ಆ ರೀತಿ ಮಾಡಿದ್ರೂ ಕೂಡ ಚೆನ್ನಾಗಿರಲ್ಲ. ಈಗ ಗ್ಯಾಸ್ ಸ್ಟವ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಸುಮಾರು 7ರಿಂದ 8 ನಿಮಿಷ ಬೇಯಿಸ್ಕೋಬೇಕು. ಬೆಂಡೆಕಾಯಿ ಎಳೆದಿದ್ರೆ ಬೇಗ ಬೆಂದೋಗುತ್ತೆ. ಇದನ್ನು ಪಕ್ಕದ ಸ್ಟವಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಬೇಗ ಮಾಡ್ಕೋಬೋದು. ಬಾಣಲೆ ಇಟ್ಕೊಂಡಿದ್ದೀನಿ. ಮತ್ತೊಮ್ಮೆ 1ರಿಂದ 2 ಚಮಚದಷ್ಟು ಎಣ್ಣೆ, ಸಾಸಿವೆ ಸಣ್ಣ ಚಮಚದಲ್ಲಿ 1 ಚಮಚದಷ್ಟು. ಸಾಸಿವೆ ಚಿಟಪಟ ಅಂದ ನಂತರ ಕಟ್ ಮಾಡಿ ಇಟ್ಕೊಂಡಿರೋ 2 ದೊಡ್ಡ ಈರುಳ್ಳಿನ ಹಾಕೊಂಡ್ಮೇಲೆ ಚೆನ್ನಾಗಿ ಕಲಿಸ್ಕೊಂಡು ಮೀಡಿಯಮ್ ಫ್ಲೇಮ್ನಲ್ಲಿ 1-2 ನಿಮಿಷ ಬೇಯಿಸ್ಕೋಬೇಕು. ಈರುಳ್ಳಿನ ತುಂಬಾ ಜಾಸ್ತಿ ಮೆತ್ತಗಾಗಿ ಅಥವಾ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಹಸಿ ವಾಸನೆ ಹೋದರೆ ಸಾಕು. 2ರಿಂದ 3 ನಿಮಿಷ ಆದಮೇಲೆ ಈರುಳ್ಳಿಲಿರೋ ಹಸಿ ವಾಸನೆ ಹೋಗಿದೆ. ಇಷ್ಟರ ಮಟ್ಟಿಗೆ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ಬಣ್ಣ ಕೂಡ ಚೇಂಜ್ ಆಗಿದೆ. ಕಟ್ ಮಾಡಿಟ್ಕೊಂಡಿರೋ 2 ನಾಟಿ ಟೊಮೆಟೊ, ಸ್ವಲ್ಪ ಅರಿಶಿನ ಕಲಿಸ್ಕೊಂಡು ಟೊಮೆಟೊ ಮೆತ್ತಗಾಗೋವರೆಗೂ ಬೇಯಿಸ್ಕೋಬೇಕು. ಬೇಗ ಬೆಂದೋಗುತ್ತೆ. ಸುಮಾರು 3ರಿಂದ 4 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಟೊಮೆಟೊ ಬೆಂದಿದೆ. ಅಚ್ಕಾರದ ಪುಡಿ, ಬ್ಯಾಡಗಿ ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನಷ್ಟು. ಇದನ್ನು ಹಾಕೊಳ್ಳೋದ್ರಿಂದ ಬಣ್ಣ ಚೆನ್ನಾಗಿ ಬರುತ್ತೆ. ಇದು ಹೋಮ್ ಮೇಡ್ ಸಾರಿನ ಪುಡಿ 1 ಟೇಬಲ್ ಸ್ಪೂನಷ್ಟು. ಹೋಮ್ ಮೇಡ್ ಇಲ್ಲ ಅಂದರೆ ರೆಡಿಮೇಡ್ನ ಉಪಯೋಗ ಮಾಡಿ, ಅಥವಾ ಅದು ಇಲ್ಲ ಅಂದರೆ ಅಚ್ಕಾರದ ಪುಡಿ 1 ಚಮಚ, ಅರ್ಧ ಚಮಚ ಧನಿಯಾ ಪುಡಿನ ಕೂಡ ಉಪಯೋಗ ಮಾಡ್ಬೋದು. ಕಲಿಸ್ಕೊಂಡು 20 ಸೆಕೆಂಡಷ್ಟು ಬಿಸಿ ಮಾಡ್ಕೋಬೇಕು. ಖಾರದ ಪುಡಿನ ಹಾಕೊಂಡ್ಮೇಲೆ ಇದು 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನ ಸುಮಾರು 1/4 ಲೀಟರ್ಷ್ಟು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಕಡಲೆ ಹಿಟ್ಟು ಮನೇಲಿಲ್ಲ ಅಂದರೆ ಹುರ್ಗಡ್ಲೆ ಇದ್ದರೆ ಅದನ್ನು ಕೂಡ ಚೆನ್ನಾಗಿ ಪುಡಿ ಮಾಡಿ ಉಪಯೋಗ ಮಾಡ್ಬೋದು. ಕಡಲೆ ಹಿಟ್ಟಿಗೆ ಬದಲಾಗಿ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡಲಿಕ್ಕೆ ನೀರು. ಕಡಲೆ ಹಿಟ್ಟನ್ನು ಉಪಯೋಗ ಮಾಡಿರೋದ್ರಿಂದ ತಣ್ಣಗಾದ ಮೇಲೆ ಮತ್ತಷ್ಟು ಗಟ್ಟಿ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರವಾಗಿ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಒಳ್ಳೆಯದೇ. ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಕಲಿಸ್ಕೊಂಡು ಕುದಿಸ್ಕೋಬೇಕು. ಈಗ ಚೆನ್ನಾಗಿ ಕುದೀತಾ ಇದೆ. ತುಂಬಾ ಜಾಸ್ತಿ ಗಟ್ಟಿ ಇದೆ. ಮತ್ತೊಮ್ಮೆ ಸ್ವಲ್ಪ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಮೊದಲೇ ಹೇಳ್ದಂಗೆ ನಿಮಗೆ ಯಾವ ರೀತಿಯಾಗಿರೋ ಕನ್ಸಿಸ್ಟೆನ್ಸಿ ನೋಡಿ ಅದ್ರ ಪ್ರಕಾರವಾಗಿ ನೀರನ್ನ ಉಪಯೋಗ ಮಾಡಿ. ಇದು ಬೆಂಡೆಕಾಯಿನ ಬೇಯಿಸಿಟ್ಕೊಂಡಿದ್ದೆ ಪಕ್ಕದ ಸ್ಟವಲ್ಲಿ. ಇದು ಕೂಡ ಸುಮಾರು 7ರಿಂದ 8 ನಿಮಿಷ ಬೇಕಾಯಿತು ಚೆನ್ನಾಗಿ ಬೇಯಲಿಕ್ಕೆ. ಬೆಂಡೆಕಾಯಿ ಹಾಕೊಂಡ್ಮೇಲೆ ಕಲಿಸ್ಕೊಂಡು ಮತ್ತೊಮ್ಮೆ ಸುಮಾರು 5 ನಿಮಿಷ ಬೇಯಿಸ್ಕೋಬೇಕು. ಬೆಂಡೆಕಾಯಲ್ಲಿ ಕೂಡ ಮಸಾಲ ಎಲ್ಲ ಹೊಂದ್ಕೋಬೇಕಲ್ಲ, ಅದಕ್ಕೋಸ್ಕರ. ಈಗಿದಾಗಿದೆ ಬೆಂಡೆಕಾಯಿ ಗೊಜ್ಜು. ತೊಗರಿಬೇಳೆನ ಉಪಯೋಗ ಮಾಡಿದೆ, ಸ್ವಲ್ಪನೂ ಅಂಟಿಲ್ದೆ. ಬಿಸಿ ಅನ್ನ, ರಾಗಿ ಮುದ್ದೆ, ಚಪಾತಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ದೋಸೆ ಜೊತೆ ಕೂಡ ತಿನ್ಬೋದು. ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.